ಬಳ್ಳಾರಿಯಲ್ಲಿ ಕಮಲ ಕಲಿಗಳು ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಸಮಾವೇಶಕ್ಕೂ ಮುನ್ನ ದೇಗುಲಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಮಲ ಕಲಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಮಾವೇಶ ಮಾಡೋದಕ್ಕೂ ಮುನ್ನ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕನಕ ದುರ್ಗಮ್ಮ ದೇಗುಲದಲ್ಲಿ ಪೂಜೆ ಪುನಸ್ಕಾರ ಜೋರಾಗಿ ನಡೆಯಿತು. ಪೂಜೆಯ ಬಳಿಕ ಮೃತ ರಾಜಶೇಖರ್ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ವಿಜೇಂದ್ರಗೆ ಸ್ಥಳೀಯ ಬಿಜೆಪಿಯ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬೇರೆ ಸ್ವರೂಪವನ್ನೇ ಪ್ರಕರಣ ಪಡ್ಕೊಳ್ತು. ನಂತರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಟಾಪಟಿಗೂ ಕೂಡ ಕಾರಣ ಆಯಿತು. ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ಗುಂಡಿಗೆ ಬಲಿಯಾಗಿರುವಂತ ವಿಚಾರ ಕೂಡ ಇದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡೀಗ ಹೆಚ್ಚಿನ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು, ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿಯನ್ನ ಬಂಧಿಸಬೇಕು, ಕೆಲ ಪ್ರಮುಖವಾದಂತಹ ಕಾಂಗ್ರೆಸ್ ನಾಯಕರನ್ನ ಅರೆಸ್ಟ್ ಮಾಡಲೇಬೇಕೆನ್ನುವಂತ ಕೂಗು, ಜೊತೆಲಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಾಗಿ ಬಿಜೆಪಿಯ ನಾಯಕರು ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಬಳ್ಳಾರಿಯಲ್ಲಿದ್ದಾರೆ. ಸಮಾವೇಶ ಮಾಡೋದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಳ್ಳಾರಿಗೆ ಹೋದಂತ ಸಂದರ್ಭದಲ್ಲಿ ಸಮಾವೇಶಕ್ಕೂ ಮುನ್ನವೇ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಲು ಒಂದಿಷ್ಟು ಪೂಜೆ ಪುನಸ್ಕಾರವನ್ನು ಮಾಡಿದ್ದಾರೆ. ನಂತರ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಮೃತ ರಾಜಶೇಖರ್ ನಿವಾಸಕ್ಕೂ ಕೂಡ ಹೋಗಿ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಎಲ್ಲರೂ ಇದ್ರು. ರಾಮುಲು, ಜನಾರ್ದನ್ ರೆಡ್ಡಿ, ಜೊತೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕರು ಸೇರಿದಂತೆ ಸ್ಥಳೀಯ ಬಳ್ಳಾರಿಯ ಬಿಜೆಪಿಯ ನಾಯಕರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಡ್ತಾರೆ. ಕಾಂಗ್ರೆಸ್ಸಿನ ಕಾರ್ಯಕರ್ತ ರಾಜಶೇಖರ್ ಅವರ ನಿವಾಸಕ್ಕೆ ಹೋಗಿ ಆ ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಸಮಾವೇಶಕ್ಕೂ ಮುನ್ನವೇ ಇವೆಲ್ಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಏನಾಯಿತು, ಏನು ಅವರ ಸಮಸ್ಯೆಗಳು ಏನು, ಇವೆಲ್ಲವನ್ನ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಆಲಿಸಿದ್ದಾರೆ. ಇನ್ನು ಕಾಂಗ್ರೆಸ್ಸಿನ ಮುಖಂಡರಿಂದಲೇ ರಾಜಶೇಖರ್ ಹತ್ಯೆ ಆಗಿದೆ ಅನ್ನೋ ವಿಚಾರ ಈಗ ಬಳ್ಳಾರಿಯಲ್ಲಿ BY ವಿಜೇಂದ್ರ ಅವರು ಇಂಥದ್ದೊಂದು ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ಸಿನ ಮುಖಂಡರಿಂದಲೇ ರಾಜಶೇಖರ ಹತ್ಯೆ ಆಗಿದೆ ಅಂತ ಬಳ್ಳಾರಿಯಲ್ಲಿ BY ವಿಜೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ರಾಜಶೇಖರ್ ಕುಟುಂಬವನ್ನ ಭೇಟಿ ಮಾಡಿದ್ವಿ. ಮೃತ ರಾಜಶೇಖರ್ ಕುಟುಂಬಕ್ಕೆ 10 ಲಕ್ಷ ಪರಿಹಾರವನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ನಾವು ಹೇಳಿದ್ದೀವಿ, ಪರಿಹಾರವನ್ನ ಘೋಷಿಸಿದ್ದೀವಿ ಅಂತ ವಿಜೇಂದ್ರ ಅವರು ಮಾತು. ಆದರೆ ಪರಿಹಾರದಿಂದ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ, ಜೀವ ವಾಪಸ್ ಬರೋದಿಲ್ಲ. ಸಿಎಂ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು, ಸೂಕ್ತ ತನಿಖೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ರು. ರಾಜಶೇಖರ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದಾಗಿ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಆಗ್ರಹಿಸಿದ್ರು. ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಹೋದ್ರು. ಒಂದಿಷ್ಟು ಸಮಾವೇಶಕ್ಕೆ ಈಗಾಗಲೇ ಬ್ಲೂ ಪ್ರಿಂಟ್ಗಳು ರೆಡಿ ಆಗಿದೆ. ಅದಕ್ಕೂ ಮುನ್ನ ಬಳ್ಳಾರಿಗೆ ಹೋದಂತ ಸಂದರ್ಭದಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಮುಗಿಸ್ಕೊಳ್ತಾರೆ. ನಂತರ ರಾಜಶೇಖರ್ ಅವರ ಮೃತ ರಾಜಶೇಖರ್ ಗುಂಡೇಟಿಗೆ ಬಲಿಯಾದ್ನಲ್ಲ ಬ್ಯಾನರ್ ಗಲಾಟೆಯಲ್ಲಿ, ಆತನ ನಿವಾಸಕ್ಕೆ ಹೋಗಿ ಆ ಕುಟುಂಬಕ್ಕೊಂದು 10 ಲಕ್ಷ ಪರಿಹಾರವನ್ನ ಹೇಳಿ ನಂತರದಲ್ಲಿ ಅವರ ಸಮಸ್ಯೆಗಳನ್ನ ಆಲಿಸಿ ಕಾಂಗ್ರೆಸ್ಸೇ ಇಂಥದ್ದೊಂದು ಹತ್ಯೆ ಮಾಡಿದೆ, ಕಾಂಗ್ರೆಸ್ ಮುಖಂಡರಿಂದಲೇ ಕೊಲೆಯಾಗಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ತಾಯಿಯನ್ನ ಭೇಟಿ ಮಾಡಿದ್ರು. ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂತದ್ದು, ಗುಂಡಾರಿಸಿರುವಂತದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂತದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು, ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಬಡ ಕುಟುಂಬದವನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನ ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ಪರಿಹಾರವನ್ನು ಕೂಡ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ಯಾವುದೇ ಪರಿಹಾರ ಅದನ್ನ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹ ಪಡಿಸುವಂತದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ CBI ತನಿಖೆನ ಆಗ್ಬೇಕು. ಆ ನಿಟ್ಟಿನಲ್ಲಿ ಆಗ್ರಹ ಪಡ್ತೀವಿ. ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂತದ್ದು, ಗುಂಡಾರಿಸಿರುವಂತದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂತದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಚಲವಾದಿ ಅವರು,
ನಮ್ಮ ಕಾರಜೋಳ ಅವರು, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಅದು ಬಳ್ಳಾರಿ. ಅದಕ್ಕೆ ಬಳ್ಳಾರಿಯನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ ಇದು ಕೊಳೆಗಡಕರ ನಾಡು ಆಗೋಯಿತು. ಮೊದಲು ಈ ರೀತಿ ಇರಲಿಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ರೀತಿ ಮಾತಾಡ್ತಾರೆ. ಯಾಕೆ? ನಾನು ಒಂದು ಮಾತನ್ನಂತೂ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ನಿಮ್ಮ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತು ಜನ ಪರಿತಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು. ಅದನ್ನು ಬಿಟ್ಟು ಮತ್ತಷ್ಟು ದುಂಡಾವರ್ತಿ ಮಾಡ್ತಾ ಇದ್ದಾರೆ. ಹೊಸ ವರ್ಷದ ದಿನ ಬೆಳಗ್ಗೆ ಎದ್ದು ನೋಡ್ತೇವೆ, ಸಂಜೆ ಹೊತ್ತಿಗೆ ಒಂದು ಸಣ್ಣ ಬ್ಯಾನರ್ನ ವಿಚಾರ, ವಾಲ್ಮೀಕಿಯವರ ವಿಗ್ರಹ ಅಥವಾ ಪುತ್ಥಳಿಯನ್ನ ನೀವು ಇಡ್ತಕ್ಕಂಥದ್ದು. ನಾವು ವಾಲ್ಮೀಕಿಯವರನ್ನ ನಮ್ಮ ಹಿಂದುತ್ವದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಅವರನ್ನು ಕೊಂಡಾಡ್ತೇವೆ. ಅವರು ಹಿಂದುಳಿದ ನಮ್ಮ ಪರಿಶಿಷ್ಟ ವರ್ಗಗಳ ಅಸ್ಮಿತೆಯಾಗಿದ್ರೂ ಕೂಡ ಇಡೀ ಪ್ರಪಂಚ ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಕೊಂಡಾಡ್ತಾರೆ. ಅವರ ಪುತ್ಥಳಿಯನ್ನ ಇಡಬೇಕಾದ್ರೆ ಯಾರಿಡಬೇಕು, ಏನಿಡಬೇಕು ಪ್ರಶ್ನೆ ಇಲ್ಲ. ಇಡೀ ರಾಷ್ಟ್ರದ ತುಂಬ ಅವರ ಪುತ್ಥಳಿಗಳನ್ನ ಇಡ್ರಿ, ಅವರನ್ನ ಪೂಜೆ ಮಾಡ್ರಿ, ಅವರನ್ನು ಗೌರವಿಸ್ರಿ. ಈ ಬಳ್ಳಾರಿಯಲ್ಲೂ ನೂರಾರು ಕಡೆ ಇಡ್ರಿ, ನಮ್ಮದು ಅಭ್ಯಂತರ ಇಲ್ಲ. ಆದರೆ ನೀವು ಮಾಡಿದ್ದೇನೋ ಒಂದು ಜನಾರ್ದನ್ ರೆಡ್ಡಿಯವರ ವಿರುದ್ಧವಾಗಿ ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೊಲೆ ಮಾಡಬೇಕು ಅಂತಲೇ ಆವತ್ತಿನ ದಿವಸ ಬ್ಯಾನರ್ ಅನ್ನು ತಂದಲ್ಲಿ ಹಾಕಿದ್ದು. ಅದಾದ ನಂತರ ಆಗಿದ್ದೇನು? ಪೊಲೀಸ್ ಅಧಿಕಾರಿಗಳು ಬ್ಯಾನರ್ ಅನ್ನ ತೆಗೆದಿದ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ. ಕೊಟ್ಟಿದ್ದಕ್ಕೆ ನೀವೇನು ಮಾಡಿದ್ದು? ಇನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ಸೇರಿ ಸಾವಿರಾರು ಜನರನ್ನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆವರೆಗೂ ನೀವು ಪಾದಯಾತ್ರೆಯಲ್ಲಿ ಕರ್ಕೊಂಡು ಬಂದು ಅವರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ. ಜನಾರ್ದನ್ ರೆಡ್ಡಿ ಅವರು ಆವತ್ತು ಊರಲ್ಲೇ ಇರಲಿಲ್ಲ, ಅವರ ಕ್ಷೇತ್ರದಲ್ಲಿದ್ರು. ಬರುವ ಹೊತ್ತಿಗೆ ಸಾವಿರಾರು ಜನರನ್ನ ಸೇರಿಸಿ ಒಬ್ಬ ಶಾಸಕ ಆಗಿರ್ತಕ್ಕಂಥವರ ಮಾತುಗಳು ಮಾತಾಡ್ತಕ್ಕಂಥದ್ದ ಇದು. ನಾನು ಶಾಸಕರು, ಅವರು ಜನ ಮತ ಹಾಕಿದ್ದಾರೆ ಒಂದೇ ಕಾರಣಕ್ಕೆ ನಾನು ಅವರನ್ನ ಗೌರವದಿಂದ ಮಾತಾಡ್ತಾ ಇದ್ದೇನೆ. ಭರತ್ ರೆಡ್ಡಿಯವರು ಬೀದಿಯಲ್ಲೂ ನಿಂತು ಹೇಳ್ತಾರೆ 5 ನಿಮಿಷ ಸಾಕು ಅವರ ಮನೆಯನ್ನ ಸುಟ್ಟು ಭಸ್ಮ ಮಾಡ್ತೇನೆ ಅಂತ. ಎಂತ ಭಸ್ಮಾಸ್ಪರನಿಗೆ ಜನ್ಮ ಕೊಟ್ರಪ್ಪ ಈ ಬಳ್ಳಾರಿಯಲ್ಲಿ? ಭಸ್ಮಾಸ್ಪರನಿಗೆ ಜನ್ಮ ಕೊಟ್ರಿ ನೀವು. ಇವತ್ತಲ್ಲ ನಾಳೆ ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬಿಡ್ತೇನೆ ಅಂತ ಹೇಳ್ತೀರಿ. ಏನು ಅಷ್ಟೂ ತಾಕತ್ತಿದ್ಯಪ್ಪ ನಿನಗೆ? ನಾವು ನೋಡ್ತೇವೆ. ನಾವು ಯಾವುದಕ್ಕೂ ಎದುರಂತ ಮಕ್ಕಳಲ್ಲ. ನಾವು ಇಳಿತೇವೆ, ಆದ್ರೆ ನಿಮ್ಮಂತ ದುಂಡಾವರ್ತಿ ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನಿಮಗೆ ಪಾಠ ಕಲಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ಕಲಿಸಿ ತೋರಿಸ್ತೇವೆ ನಾವು. ಎಂತ ದುಂಡಾವರ್ತಿ ಇದು! ನಾನು ಇನ್ನೂ ಒಂದು ಮಾತನ್ನ ಹೇಳ್ತೇನೆ. ಅರುಣಾಕ್ಕ ಒಂದು ಮಾತನ್ನು ಹೇಳಿದ್ರು ಇಲ್ಲಿ. ನಾವು ಸ್ವಲ್ಪ ಯಾಮಾರಿದ್ವಿ, ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ವಿ. ಆ ಜಗಳ ಮಾಡ್ಕೊಂಡಿದ್ದ ಕಾರಣ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅಂತ. ನಿಮಗೂ ಕೂಡ ಪಾಠ ಇದು. ನಿಮಗೂ ಕೂಡ ಪಾಠ ಇದು. ನೀವು ಒಂದು ದಿವಸ ಕೋಪ ಮಾಡ್ಕೊಂಡು ಮೂಗನ್ನ ಕುಯ್ದಾಕಿದ್ರೆ ಆ ಮೂಗು ಮತ್ತೆ ಬೆಳೆಯೋದಿಲ್ಲ. ನಿಮ್ಮ ಕೋಪದ ಕೂಸು, ನಿಮ್ಮ ಪಾಪದ ಕೂಸು ಇವತ್ತು ನಿಮ್ಮ ಮೇಲೆ ಅಗಿತನವನ್ನ ಸಾಧಿಸ್ತಾ ಇದೆ. ಅದರಿಂದ ಕೋಪದಿಂದ ಯಾವುದನ್ನು ಸಾಧಿಸಲಿಕ್ಕಾಗೋದಿಲ್ಲ. ನಿಮ್ಮ ಕೋಪವನ್ನು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ರಾಜಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇವೆಲ್ಲರೂ ಸೇರಿ ಬಂಗಾರ ಹನುಮಂತು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು ನೀವು. ಈ ರಾಜ್ಯಕ್ಕೆ ನಿಮ್ಮ ವಾಯ್ಸ್ ಬರಬೇಕು. ಇಲ್ಲಿ ಎಲ್ಲ
ಬಿಜೆಪಿ ಮಯವಾಗಿತ್ತು. ನೀವು ಮಾಡಿದ ಈ ಸಣ್ಣ ತಪ್ಪಿನಿಂದಾಗಿ ಇವತ್ತು ಕಾಂಗ್ರೆಸ್ಸಿನ ಪಾಪದ ಕೂಸುಗಳು ಹುಟ್ಟುಕೊಂಡಿವೆ. ಆ ಪಾಪದ ಕೂಸುಗಳನ್ನ ಓಡಿಸಬೇಕು ನಾವು. ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ? ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು? ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರ? ಸತೀಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರ? ಎಂತ ಹಟ್ಟಹಾಸ ಮೆರೀತಾ ಇದ್ದಾರೆ ಅವರು ಬರ್ತಾರೆ ಬೀದಿಯಲ್ಲಿ ನಿಂತ್ಕೊಂಡು ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ. ಸಮಯ ಆಗೋಯ್ತಾ? ಥ್ಯಾಂಕ್ ಯು. ಬೀದಿಯಲ್ಲಿ ನಿಂತ್ಕೊಂಡು ಇವತ್ತು ನಿಮಗೆ ಧಮಕಿ ಹಾಕ್ತಾ ಇದ್ದಾರೆ. ಇದು ಮೊದಲ ಅರ್ಥ ಆಗಿದ್ದು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಸಚಿವರು ನೋಡಿ, ರೆಡ್ಡಿ ಮಾತಾಡ್ತಾರೆ, ಒಂದು ಮಾತಾಡಿ, ಮಾತಾಡಲ್ಲ ಹೋಗಯ್ಯ, ಅವನಿಗೆ ಬುದ್ಧಿ ಹೇಳ್ರಿ ಅಂತಾರೆ. ಅಂದ್ರೆ ಅರ್ಥ ಏನು? ಮುಖ್ಯಮಂತ್ರಿಗಳಿಗೆ ನಿಜವಾಗಿಯೂ ಅರ್ಥ ಆಯ್ತು ಇಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ. ಅದಾದ ನಂತರ ನೀವು ಮಾಡಿದ ನಾಟಕಗಳು ಎಲ್ಲ ಜನರಿಗೆ ಗೊತ್ತಾಗಿದೆ. ಇವತ್ತಿನ ದಿವಸ ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥವರಲ್ಲ. ಇಡೀ ಸರ್ಕಾರವೇ ಈಗ ಅವರ ಪರವಾಗಿ ನಿಂತಿದೆ. ಗುಂಡು ನಿಮ್ಮದು, ಗನ್ ಮ್ಯಾನ್ ನಿಮ್ಮದು, ಗನ್ ನಿಮ್ಮದು. ರಾಜಶೇಖರ್ ರೆಡ್ಡಿ ಅಲ್ಲ, ಸೋಮಶೇಖರ್ ರೆಡ್ಡಿ ಅಂತ ಕಾಣ, ರಾಜಶೇಖರ್ ರೆಡ್ಡಿ ಪಾಪ ಅವ್ರ ಮನೆಗೆ ಹೋಗಿದ್ದೆ ಇವಾಗ ನಾನು. ಶೀಟಿನ ಮನೆ, ಅತಿ ಬಡವರು. ಅರೆ ಬಡವರನ್ನ ಈ ರೀತಿ ನೀವು ಸಾಯಿಸಿ, ಅದೇನೋ ಹಳ್ಳಿ ಕಡೆ ಗಾದೆ ಹೇಳ್ತಾರಲ್ಲ, ಬಡವರನ್ನ ಬಾವಿಗೆ ತಳ್ಳಿ ಆಳ್ಯ ನೋಡಿದ್ರು ಅಂತ. ನೀವೆಂತ ಕೆಲಸ ಮಾಡಿದ್ದು? ಬಡವರನ್ನ ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಗುಂಡಿನಿಂದ ಕೊಂದು ಎಫ್ಐಆರ್ ಯಾರ ಮೇಲೆ ಅಂದ್ರೆ ನಮ್ಮ ಬಿಜೆಪಿ ನಾಯಕರ ಮೇಲೆನಾ? ಇದು ಸಂಸ್ಕೃತಿನ ನಿಮ್ಮದು? ಕಲ್ವಡಿ ಶಿಡ್ಲಘಟ್ಟದಲ್ಲಿ ಒಂದು ಹೆಣ್ಣು ಮಗಳು ಕೆಎಸ್ ಆಫೀಸರು, ಅವರ ಮೇಲೆ ದುಂಡಾವರ್ತಿ ಮಾಡಿ ಅಲ್ಲಿ ಶಾಸಕ ಸ್ಥಾನಕ್ಕೆ ನಿಂತಿದ್ದ ಒಬ್ಬ ವ್ಯಕ್ತಿ ಚಪ್ಪಲಿಯಲ್ಲಿ ಹೊಡೆಸ್ತೇನೆ ಏನೆಲ್ಲ ಮಾತಾಡಿದ್ದಾರೆ. ಮಾತಾಡಿ ಆದ್ಮೇಲೆ ಈಗೆಲ್ಲರೂ ಕೇಸ್ ಹಾಕಿದ್ದಾರೆ ಅವರ ಮೇಲೆ. ಪ್ರೆಸ್ದವ್ರಿಗೆ ಸಿಗ್ತಾರೆ, ಪ್ರೆಸ್ದವ್ರಿಗೆ ಹೇಳ್ತಾರೆ ನಂದು ತಪ್ಪಾಯ್ತು, ನಾನು ಹಿಂಗ್ ಮಾಡಿದ್ದು ತಪ್ಪಾಯ್ತು ಅಂತ. ಕೇಸ್ ಆದ್ಮೇಲೆ ಇದ್ದಕ್ಕಿದ್ದಂಗೆ ನಾಪತ್ತೆ. ಎಲ್ಲೋಗಿದ್ದಾರೆ ಅಂತ ಹುಡುಕ್ತಾ ಇದ್ದೀರಾ? ಎಲ್ಲೂ ಹೋಗಿಲ್ಲ. ಅವ್ರು ಪೊಲೀಸ್ನವ್ರಿಗೂ ಗೊತ್ತಿದ್ದಾರೆ ಅವ್ರು ಎಲ್ಲಿದ್ದಾರೆ ಅಂತ, ಸರ್ಕಾರಕ್ಕೂ ಗೊತ್ತಿದೆ. ಆದ್ರೆ ಅವ್ರು ಬೇಲ್ ತಗೊಳ್ಳೋವರೆಗೂ ಅವ್ರು ನೀಚಕ್ ಬಿಡಲ್ಲ ಸರ್ಕಾರ. ಯಾಕೆ? ಅವ್ರು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ನವರಲ್ವಾ. ಸರ್ಕಾರ ಇದ್ದು ಅಷ್ಟಾದ್ರೂ ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ ಪಾಪ, ಸರ್ಕಾರಕ್ಕೆ ಅಪಮಾನ. ಅದರಿಂದಲೇ ಅವ್ರು ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬೇಲ್ ಸಿಗೋವರೆಗೂ ಅವ್ರು ಬರಲ್ಲ. ಆ ರೀತಿ ಇವತ್ತೇ ಇರ್ತಕ್ಕಂಥ ಸರ್ಕಾರ ದುಂಡಾವರ್ತಿ ಸರ್ಕಾರ. ಈ ದುಂಡಾವರ್ತಿಯ ಸರ್ಕಾರ